ವಾಹನ ಸವಾರರಿಗೆ ಮತ್ತೆ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 95 ಪೈಸೆ ಏರಿಕೆ, ಡೀಸೆಲ್ ದರದಲ್ಲೂ ಲೀಟರ್ಗೆ 94 ಪೈಸೆ ಹೆಚ್ಚಳ. ನಾಳೆ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಇವತ್ತು ತಡರಾತ್ರಿಯಿಂದಲೇ ಬಸ್ ಸಂಚಾರ ಸ್ಥಗಿತ ಮಾಡೋ ಎಚ್ಚರಿಕೆ. ಡೆಡ್ಲೈನ್ನೊಳಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ರಸ್ತೆಗಿಳಿಯಲ್ಲ ಕೆಎಸ್ಆರ್ಟಿಸಿ, ಬಿಎಂಟಿಸಿ. ರಾಜ್ಯದ ಗ್ಯಾರಂಟಿ ಸರ್ಕಾರಕ್ಕೆ ನಾಳೆ 3 ವರ್ಷ ಪೂರ್ಣ. ಇವತ್ತು ಕಲ್ಪತರು ನಾಡಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. ತುಮಕೂರು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧ. ಇವತ್ತು ತುಮಕೂರಿನಲ್ಲಿ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ. ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ 2 ಲಕ್ಷ ಜನಕ್ಕೆ ಆಸನ ವ್ಯವಸ್ಥೆ. ಬೇರೆ ಬೇರೆ ಜಿಲ್ಲೆಯಿಂದ ಪೊಲೀಸ್ ಸಿಬ್ಬಂದಿಯೂ ನಿಯೋಜನೆ. ಸಿಎಂ ಕುರ್ಚಿ ಕಾದಾಟದ ನಡುವೆ ಡಿಕೆಶಿ ಟೆಂಪಲ್ ರನ್. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಡಿಸಿಎಂ ಪತ್ನಿ ಜತೆ ತೆರಳಿ ಗೋವಿಂದನ ನಾಮಸ್ಮರಣೆ. ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ. ಪಕ್ಷದ ಜವಾಬ್ದಾರಿಗಳಿಂದ ಕೈಬಿಟ್ಟಿದ್ದಕ್ಕೆ ಮುನಿಸಿಕೊಂಡ್ರ ಇಕ್ಬಾಲ್ ಅನ್ಸಾರಿ. ಜೆಡಿಎಸ್ಗೆ ವಾಪಸ್ ಆಗ್ತಾರಾ ಎಂಬ ಬಗ್ಗೆ ಕ್ಷೇತ್ರದಲ್ಲಿ ಚರ್ಚೆ. ದೇವೇಗೌಡರನ್ನ ರಾಜ್ಯದಿಂದಲೇ ರಾಜ್ಯಸಭೆಗೆ ಮರು ಆಯ್ಕೆ. ಖುದ್ದು ಮೋದಿ ಕೂಡ ಇದರಲ್ಲೇ ವಹಿಸಿದ್ದಾರೆ ಆಸಕ್ತಿ. ಅಭಿಪ್ರಾಯ ಸಂಗ್ರಹಕ್ಕೆ ನಮ್ಮನ್ನೂ ಪರಿಗಣಿಸಿ ಅಂತ ರಾಜ್ಯ ಬಿಜೆಪಿ ನಾಯಕರ ಆಗ್ರಹ. ದುಬಾರೆ ಆನೆ ಶಿಬಿರದಲ್ಲಿ ಸಾಕಾನೆ ಕಾದಾಟಕ್ಕೆ ಮಹಿಳೆ ಬಲಿ ಪ್ರಕರಣ. ಮುಂದಿನ ಆದೇಶದವರೆಗೂ ದುಬಾರೆ ಶಿಬಿರ ಬಂದ್ ಮಾಡಿ ಸರ್ಕಾರ ಆದೇಶ. ಕಂಜನ್ ಆನೆಯನ್ನ ಇತರೆ ಆನೆಗಳಿಂದ ದೂರವಿಟ್ಟ ಸಿಬ್ಬಂದಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ಯದ್ದಲ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಬಿರುಗಾಳಿಯಿಂದ ಧರೆಗುರುಳಿದ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, 10ಕ್ಕೂ ಹೆಚ್ಚು ಮನೆಗಳ ಶೀಟ್ ಹಾರಿ ಹೋಗಿ ಜನ ಕಂಗಾಲು. ಗದಗ ಜಿಲ್ಲೆಯಲ್ಲಿ ಭಾರೀ ಮಳೆ ಗಾಳಿಗೆ ಜನಜೀವನ ಅಸ್ತವ್ಯಸ್ತ. ಮಲ್ಲಸಮುದ್ರ ಗ್ರಾಮದಲ್ಲಿ ಮರಗಳು ಉರುಳಿ ವಾಹನ ಸಂಚಾರ ಸ್ಥಗಿತ. ಮನೆ ಮೇಲ್ಛಾವಣಿಗಳಿಗೂ ಹಾನಿ. ಸೂಕ್ತ ಪರಿಹಾರಕ್ಕೆ ಗ್ರಾಮಸ್ಥರ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ 3 ದಿನ ಭಾರೀ ಮಳೆ ಸಾಧ್ಯತೆ. ಜನರಿಗೆ ಎಚ್ಚರಿಕೆಯಿಂದ ಇರಲು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಮುಂದಿನ 15 ದಿನಗಳ ಒಳಗೆ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶದ ನಿರೀಕ್ಷೆ. ಕೊಲೆ ಆರೋಪಿ ದರ್ಶನ್ಗೆ ವಿವಾಹ ವಾರ್ಷಿಕೋತ್ಸವ ಸಂಭ್ರಮ. ಜೈಲಿನಲ್ಲಿ ಪತ್ನಿ ಮಗನ ಭೇಟಿಗೆ 30 ನಿಮಿಷಗಳ ಕಾಲ ಅವಕಾಶ. ಪತಿ ಭೇಟಿಗೂ ಮುನ್ನ ಭಾವನಾತ್ಮಕ ಪೋಸ್ಟ್ ಹಾಕಿದ ವಿಜಯಲಕ್ಷ್ಮಿ. ಕೆಜಿಎಫ್ನಲ್ಲಿ ಸುಲಿಗೆ ಪ್ರಕರಣದ ಆರೋಪಿ ಬಂಧನದ ವೇಳೆ ಹೈಡ್ರಾಮಾ. ಸೂಸೈಪಾಳ್ಯದ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ವೇಳೆ ಅರೆಸ್ಟ್. ಸ್ಟ್ಯಾನ್ಲಿಯ ಗೆಳೆದೊಯ್ದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಮಹಿಳೆಯರ ಅಡ್ಡಿ. ವಿಡಿಯೋ ವೈರಲ್. ಸಾವಿರಾರು ಕೋಟಿ ಹಣ ವರ್ಗಾವಣೆಯಾದರೂ ಅಕೌಂಟ್ ಹೈಡ್ ಆಗಿದ್ದು ಹೇಗೆ? ಹಣ ದುರುಪಯೋಗದ ತನಿಖೆ ವೇಳೆ 15 ಅಕೌಂಟ್ಗಳು ಪತ್ತೆ. ಶಿವಾನಂದ ನೀಲಣ್ಣವರ್ ಮೋಸದಾಟದ ಜಾಡು ಹಿಡಿದು ಹೊರಟ ಸಿಐಡಿ. ಕರ್ನಾಟಕ ಯುವ ಸೇನೆ ಮುಖ್ಯಸ್ಥೆ ಅಂತ ಹೇಳಿಕೊಂಡು ಸಂಗೀತಾರಾಮ್ ಧಮ್ಕಿ. ರಿಯಲ್ ಎಸ್ಟೇಟ್ ಉದ್ಯಮಿ ಕಚೇರಿಗೆ ನುಗ್ಗಿ ಆವಾಜ್ ಹಾಕಿದ ಆರೋಪ. ಕೊಡಿಗೆಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ ವೆಂಕಟರಾಜು. ಕುಡಿಯೋ ನೀರಿನ ಬಾವಿಗಳಲ್ಲಿ ಡೀಸೆಲ್ ಅಂಶ ಪತ್ತೆ. ಮಂಗಳೂರು ಹೊರವಲಯದ ಕಾವೂರಿನಲ್ಲಿ ಬಾವಿಗೆ ಹರಿದು ಬರ್ತಾ ಇದೆ ಡೀಸೆಲ್. 28% ಡೀಸೆಲ್ ಅಂಶ ಸೇರಿದ್ದು ಕುಡಿಯೋ ನೀರಿಗೆ ಕುಟುಂಬಗಳ ಪರದಾಟ. ಆಪರೇಷನ್ ಫ್ಯೂರಿ 2.0 ಮುಂದೂಡಿದ ಅಮೆರಿಕ ಅಧ್ಯಕ್ಷ. ಗಲ್ಫ್ನ ಮಿತ್ರ ರಾಷ್ಟ್ರಗಳ ಕೋರಿಕೆಯ ಮೇರೆಗೆ ಮುಂದೂಡಿಕೆ ಎಂದ ಟ್ರಂಪ್. ಶಾಂತಿ ಮಾತುಕತೆ ಅಂತಿಮವಾಗದೇ ಇದ್ದರೆ ದೊಡ್ಡ ದಾಳಿ ಅಂತಲೂ ಇರಾನ್ಗೆ ಎಚ್ಚರಿಕೆ. ಅಮೆರಿಕ ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನದ ಡಬಲ್ ಗೇಮ್. ಮಧ್ಯಸ್ಥಿಕೆ ವಹಿಸುವುದರ ಜೊತೆಗೆ ಶಸ್ತ್ರಾಸ್ತ್ರ ಸೈನಿಕರನ್ನೂ ರವಾನೆ. ಇರಾನ್ ದಾಳಿಯಿಂದ ಸೌದಿ ರಕ್ಷಣೆಗೆ ಮುಂದಾದ ಪಾಕ್. ಹೈದರಾಬಾದ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೀನಾಯ ಸೋಲು.
2026ರ IPL ಟೂರ್ನಿಯಿಂದ ಹೊರಬಿದ್ದ CSK ಕೊನೆಯ ಲೀಗ್ ಪಂದ್ಯದಲ್ಲಿ MS ಧೋನಿ ಕಣಕ್ಕಿಳಿಯುವ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.